ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಅಳತೆನಲ್ಲಿ ದಾಲ್ ಕಿಚಡಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನೊಂದು ಕಪ್ಪಷ್ಟು 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ದೋಸೆ ಅಕ್ಕಿ. ಇದರಲ್ಲಿ ಒಂಥರ ಸ್ಟಿಕ್ಕಿಯಾಗಿ ಬರುತ್ತೆ. ಮಾಡಿದಾಗ ಅದು ಚೆನ್ನಾಗಿ ಬರುತ್ತೆ. ಮತ್ತು ನಾವು ಸಣ್ಣ ಅಕ್ಕಿ ದೋಸೆ ಅನ್ನದ ಅಕ್ಕಿಯಲ್ಲಿ ಹಾಕಿದ್ರೆ ಉದುರಾಗಿರುತ್ತೆ, ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನಾನು ಒಂದು ಅಳತೆ ಇದಕ್ಕೆ ನಾನೊಂದು ಅರ್ಧ ಕಪ್ನಷ್ಟು ಹೆಸರುಬೇಳೆ ತೊಗೊತೀನಿ. ಹೆಸರುಬೇಳೆನೂ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪಾಗಿರುತ್ತೆ. ನೋಡಿ, ಅದನ್ನು ಇದಕ್ಕೆ ಸೇರಿಸ್ತೀನಿ. ನೋಡಿ, ಅರ್ಧ ಕಪ್ ಸೇರಿಸ್ತೀನಿ. ಇದನ್ನು ವಾಶ್ ಮಾಡಿ ಇದೊಂದು ಸ್ವಲ್ಪ ನೆನೆಗೆ ಹಾಕೋಣಂತೆ. ಆಮೇಲೆ ನಿಮಗೆ ಏನೇನು ಮಾಡಬೇಕು ಅಂತ ಪ್ರೊಸೆಸ್ ತೋರಿಸ್ತೀನಿ. ಇದು ತೊಳೆದ್ಬಿಟ್ಟು ಒಂದು 2-3 ಸರಿ ಇದನ್ನು ನೆನೆಸಿಟ್ಕೊಳ್ಳೋಣ. ಇದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇದಕ್ಕೆ ಬೇರೆ ಏನು ಹಾಕು ಅಂತೇಳಿ ನಿಮಗೆ ಹೇಳ್ತೀನಿ ನಾನು. ವೀಕ್ಷಕರೇ, ನಾನು ಇಲ್ಲೊಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ, ಮತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ. 1 ಸ್ಪೂನು, 1.5 ಸ್ಪೂನು ಜೀರಿಗೆ ಇದೆ, 1 ಸ್ಪೂನಷ್ಟು ಕಾಳು ಮೆಣಸಿದೆ. ಇದಕ್ಕೆ ಈ ಅಳತೆಗೆ ಇದು ಸಾಕಾಗುತ್ತೆ. ಇದನ್ನು ಹಾಕಿ ಒಂಚೂರು ತರಿಯಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಪುಡಿ ಮಾಡ್ಕೊತೀನಿ. ಇದಕ್ಕೊಂದು ಬಟ್ಲಿಗೆ ನಾನು ಸೇರಿಸ್ಕೊತೀನಿ. ನೋಡಿ, ಈ ತರಿ ಆದರೆ ಸಾಕಾಗುತ್ತೆ. ಹಂಗೆ ಇಡೀನೂ ಹಾಕ್ಬೋದು, ಬಟ್ ಹಿಂಗೆ ಹಾಕಿದ್ರೆ ಫ್ಲೇವರ್ ಏನೋ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಮತ್ತೆ ಸ್ವಲ್ಪ ಶುಂಠಿ ಹಾಕ್ಕೊತೀನಿ. ಶುಂಠಿ ಒಂದು 2 ಇಂಚಷ್ಟು ಶುಂಠಿ ಇದೆ, ಇದನ್ನು ಸೇರಿಸ್ತೀನಿ. ಮತ್ತು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತೀನಿ. ಇದನ್ನು ಸ್ವಲ್ಪ ತರಿ ಮಾಡ್ಕೊಳ್ಳೋಣ. ಏನು ಪೇಸ್ಟ್ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ತರಿ ಆದರೆ ಸಾಕಾಗುತ್ತೆ. ನೋಡಿ ವೀಕ್ಷಕರೇ, ಇಷ್ಟಾದರೆ ಸಾಕಾಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸೇರಿಸ್ಕೊತೀನಿ. ನಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ನಾನು ಸೇರಿಸ್ಕೊಳ್ಳೋಣ. ಮತ್ತು ನಾನು ಬೇರೆ ಖಾರ ಏನೂ ಹಾಕಲ್ಲ, ಈ ಹಸಿಮೆಣಸಿನ್ಕಾಯಿಂದನೇ ಖಾರ ಬರುತ್ತೆ. ನೋಡಿ ವೀಕ್ಷಕರೇ, ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇದೊಂದು ಒಗ್ಗರಣೆ ಮಾಡೋಣಂತೆ. ನಾನು ಇಲ್ಲೊಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ಹೆಚ್ಚಿಬಿಟ್ಟು ಹಾಕ್ತೀನಿ. ನೋಡಿ, ಸ್ವಲ್ಪ ಬಟಾಣಿ ನೆನೆಸ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ವೀಕ್ಷಕರೇ, ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಇದಕ್ಕೇನು ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ. ಹಾಗಾಗಿ ನೋಡಿ, ಒಂಚೂರು ಎಣ್ಣೆ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾನು ಇದೊಂಚೂರು ಸೇರಿಸ್ಕೊಳ್ಳೋಣ. ನಾನು ಬಿಟ್ಕೊಂಡಿದ್ನಲ್ಲ ಇದನ್ನು ನೋಡಿ, ಈ ಸಾಸಿವೆ, ಇದು ಜೀರಿಗೆ ಮತ್ತು ಮೆಣಸು, ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಸ್ವಲ್ಪ ಘಮ ಬರೋವರೆಗೂ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಮಸೀದೋಗ್ಬಿಡುತ್ತೆ, ಅಂದರೆ ಹುಷಾರ ನೋಡಿಕೊಂಡು ಇದು ಮಾಡ್ಕೊಳ್ಳೋಣ ಅಂತ. ಇದು ತುಂಬ ಚೆನ್ನಾಗಿರುತ್ತೆ ದಿಢೀರಂತ ಮಾಡ್ಕೊಳ್ಳೋಕ್ಕೆ, ಮತ್ತು ಬ್ಯಾಚುಲರ್ಸ್ ಆಗಲಿ ಮತ್ತು ಅಡುಗೆ ಕಲಿತಿರೋರಿಗಾಗಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಇದು. ನೋಡಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ತಟ್ಟೆಯಲ್ಲಿ ಮಾಡಿ ಇಟ್ಕೊಂಡಿದ್ಮೇಲೆ ಇದು ನೋಡಿ ಸೇರಿಸ್ತೀನಿ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ. ಇದಕ್ಕೆ ಸಾಸಿವೆನಾದರೂ ಸೇರಿಸ್ಬೋದು, ಬಟ್ ನಿಮ್ಮ ಆಪ್ಷನ್ ಅಲ್ಲ. ಸಾಸಿವೆ ಬೇಕು ಅಂದರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ. ವಿಡಿಯೋ ನೋಡ್ತಾ ಇದ್ರೆ ನಮಗೆ ಸಪೋರ್ಟ್ ಮಾಡಿ, ಮತ್ತು ಯಾವ ಥರ ಬಂತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ತಾ ಇರ್ಬೇಕಾದ್ರೆ ನಮಗೂ ಏನಾಗುತ್ತೆ, ನಮಗೂ ಇನ್ಸ್ಪಿರೇಷನ್ ಬರುತ್ತೆ ಒಳ್ಳೊಳ್ಳೆಯ ರೆಸಿಪಿ ಮಾಡಬೇಕು ಅಂತೇಳಿ. ನೋಡಿ, ಇದಾಗಿದೆ. ಈಗ ಇದಕ್ಕೆ ಸ್ವಲ್ಪ ಟೊಮೊಟೊ ಹಣ್ಣು ಸೇರಿಸ್ತೀನಿ. ನೋಡಿ, ಹಸಿ ವಾಸನೆ ಎಲ್ಲ ಹೋಗಿದೆ, ಬೆಳ್ಳುಳ್ಳಿ ಶುಂಠಿ ಎಲ್ಲ. ಈಗ ಟೊಮೊಟೊ ಹಣ್ಣು ಸೇರಿಸ್ತೀನಿ. ನಾನೊಂದು 3 ಟೊಮೊಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೆ, ಇದಕ್ಕೆ ಸೇರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ ಯಾಕಂದರೆ ಇದನ್ನು ಮಾಡಿಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ, ಒಂದು ಅರ್ಧ ಸ್ಪೂನಷ್ಟು. ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ವೀಕ್ಷಕರೇ, ಇದೊಂದು ಅರ್ಧ ಬೇಳೆ. ನೋಡಿ, ನಾನೊಂದು ಸ್ವಲ್ಪ ಪುಡಿ ಉಪ್ಪು ನಮ್ಮ ಕೈ ಅಳತೆನಲ್ಲೇ ನಾನು ಹಾಕ್ತಾಯಿದ್ದೀನಿ. ಅದಕ್ಕೆ
ಇದೆಲ್ಲ ಒಂದು ಸ್ವಲ್ಪ ಟೊಮೊಟೊ ಹಣ್ಣು ಮೆತ್ತಗಾದರೆ ಸಾಕು. ತೀರಾ ಬೇಯಬೇಕು ಅಂತ ಏನಿಲ್ಲ, ಏಕೆಂದರೆ ಮತ್ತೆ ನಾನು ಅಕ್ಕಿ ಜೊತೆಗೆ ಮತ್ತೆ ಬೇಯ್ಕೊಳ್ಳುತ್ತಲ್ವ ಅದು, ಹಾಗಾಗಿ ನೋಡಿ ಈ ಟೈಮಲ್ಲಿ ಸ್ವಲ್ಪ ಬಟಾಣಿನೂ ಮತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ, ಇದಕ್ಕೆ ಸೇರಿಸ್ತೀನಿ. ಮತ್ತು ಆಪ್ಷನಲ್ಲಾಗಿ ನಾವು ಗೆಡ್ಡೆಕೋಸು ಹಾಕ್ಬೋದು, ಮತ್ತು ಬೀನ್ಸ್ ಹಾಕ್ಬೋದು. ನನಗಿದು ಎರಡಿಷ್ಟು ಆಪ್ಷನ್ ಇದರಲ್ಲಿ ಮನೇಲಿ, ಹಾಗಾಗಿ ಇದನ್ನು ಸೇರಿಸ್ತಾ ಇದ್ದೀನಿ. ಮನೇಲಿ ಏನಿರುತ್ತೆ ಅದನ್ನು ಹಾಕಿ ಮಾಡಿದ್ರೂ ಅದೊಂಥರ ಚೆನ್ನಾಗೇ ಇರುತ್ತೆ. ಅದೇ ಬೇಕು ಇದೇ ಹಾಕಬೇಕು ಅಂತ ಏನಿಲ್ಲ ನೋಡಿ. ಇದೊಂದು 2 ನಿಮಿಷ ಒಂದೇ ಒಂದು ನಿಮಿಷ ಇಟ್ಟರೆ ಎಣ್ಣೆ ಒಳಗೆ ಒಂದು ಫ್ರೈ ಮಾಡ್ಕೊಂಡಿರುತ್ತೆ. ಆವಾಗ ಅದನ್ನು ಅರೋಮಾ ಚೆನ್ನಾಗಿ ಬರುತ್ತೆ, ತರಕಾರಿದಾಗಲಿ ಟೊಮೊಟೊ ಹಣ್ಣಾಗಲಿ ಎಲ್ಲ. ಮತ್ತು ಏನು ಅಕ್ಕಿ ನೆನೆಸಿಟ್ಟಿದ್ನಲ್ಲ ವೀಕ್ಷಕರೇ, ಇವಾಗ ಇದನ್ನು ಸೇರಿಸ್ತೀನಿ ನೋಡಿ. ನೆನ್ಕೊಂಡಿದೆ ಇದು ಈ ಕಡೆ ಹೆಸರುಬೇಳೆನೂ ಅಕ್ಕಿನೂ ಇದನ್ನ ಈ ಕಡೆ ಸೇರಿಸ್ತೀನಿ. ಇದು ಒಂದು ಸ್ವಲ್ಪ ತೆಳ್ಳಗೆ ಇರಬೇಕು ವೀಕ್ಷಕರೇ, ಏನು ತೀರ ಗಟ್ಟಿಯಾಗೋದೇನು ಬೇಡ, ಸ್ವಲ್ಪ ಮೃದುವಾಗೇ ಇರಬೇಕಾಗತ್ತೆ. ಹಾಗಾಗಿ ಅಕ್ಕಿನ ಒಂದು ಅದ್ರ 2-3ರಷ್ಟು ನಾನು ನೀರು ತೊಗೊತಾ ಇದ್ದೀನಿ. ಅಕ್ಕಿಗೆ ಏನು ಹಾಕ್ಕೊಂಡಿದ್ದೆ ಅದ್ರ 3ರಷ್ಟು ನಾನು ನೀರು ತೊಗೊಂಡಿದ್ದೀನಿ. ಇವಾಗ ಉಪ್ಪು ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳೋಣಂತೆ. ಒಂದು ಸ್ವಲ್ಪ ಕುದೀಲಿ ವೀಕ್ಷಕರೇ. ಸ್ವಲ್ಪ ಉಪ್ಪು ಎಲ್ಲ ನೋಡಿಕೊಂಡ್ರೆ, ಖಾರ ನೋಡಿಕೊಂಡ್ರೆ ಬೇಕಾದ್ರೆ ನಾವು ಹಚ್ಚ ಖಾರದ ಪುಡಿನೂ ಹಾಕ್ಕೊಬೋದು, ಅದಕ್ಕೆ ಈರುಳ್ಳಿನೂ ಹಾಕ್ಕೊಬೋದು. ಬಟ್ ಈರುಳ್ಳಿ ನಾನು ಹಾಕಿಲ್ಲ ನೋಡಿ. ಇದೊಂದು ಸ್ವಲ್ಪ ಕುದೀಲಿ ವೀಕ್ಷಕರೇ, ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ನೋಡಿ. ವೀಕ್ಷಕರೇ, ದಾಲ್ ಕಿಚಡಿ ರೆಡಿಯಾಗಿದೆ. ಬಿಸಿ ಬಿಸಿಯಾದ ರುಚಿಯಾದ ದಾಲ್ ಕಿಚಡಿ. ಬಿಸಿ ಇರುವಾಗಲೇ ತಿನ್ನಬೇಕು, ತಣ್ಣಗಾದ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ನೋಡಿ. ಆ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ದಾಲ್ ಕಿಚಡಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡುವಾಗ ಹಾಕ್ಕೊಳ್ಳಲ್ಲ ವೀಕ್ಷಕರೇ ತುಪ್ಪನ, ಈಗ ಬಡಿಸುವಾಗ ಸರ್ವ್ ಮಾಡುವಾಗ ತುಪ್ಪ ಹಾಕ್ಕೊತೀನಿ. ಆವಾಗ ಅದರ ಅರೋಮಾ ತುಂಬ ಚೆನ್ನಾಗಿರುತ್ತೆ ನೋಡಿ. ನಂದಿನಿ ತುಪ್ಪ ಹಾಕ್ಕೊಂಡು ತಿಂದಾಗಲೇ ಇದು ಘಮ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಂಗಾಗಿ 1-2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಮಾವಿನ ಹಣ್ಣು ಸೀಸನ್ ಎಲ್ಲ ಊಟಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.